ಐತಿಹಾಸಿಕ ದೇವಸ್ಥಾನದ ಜಾಗ ಕಬಳಿಸಿದ ಭೂಗಳ್ಳರಿಗೆ ದೊಡ್ಡ ಶಾಕ್ ಎದುರಾಗಿದೆ. ದೇವಸ್ಥಾನದ ಜಾಗದಲ್ಲಿ ಬಂಗಲೆಗಳ ತಲೆ ಎತ್ತಿ ನಿಂತಿದ್ವು. ತಲೆ ಎತ್ತಿ ನಿಂತಿದ್ದ ಬಂಗಲೆಗಳ ಮಾಲೀಕರಿಗೆ ಈಗ ನೋಟಿಸ್ ನೀಡಲಾಗಿದೆ. ಇದು ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ನೋಟಿಸ್ ಜಾರಿ ಮಾಡಲಾಗಿದೆ. ಯಾದಗಿರಿ ತಾಲೂಕಿನ ಮೈಲಾಪುರ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಮೈಲಾಪುರ ಮಲ್ಲಯ್ಯನ ಜಾಗಕ್ಕೆ ಕನ್ನ ಹಾಕಿ ಬಂಗಲೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು. ಬಿಲ್ಡಿಂಗ್ ಲೈಸೆನ್ಸ್ ಇಲ್ಲದೆ ಮನೆ ನಿರ್ಮಾಣ ಮಾಡ್ತಾ ಇದ್ರು ಆಸಾಮಿಗಳು. ಅಂದ್ರೆ ಕಟ್ಟಡ ಪರವಾನಗಿ ಇಲ್ಲದೆ, ಬಿಲ್ಡಿಂಗ್ ಕಟ್ಟೋದಕ್ಕೆ ಲೈಸೆನ್ಸ್ ಇಲ್ಲದೆ ಇವರು ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ದೇಗುಲದ ಪೂಜಾರಿಗಳು ಸಹ ಅಕ್ರಮ ಮನೆಯನ್ನ ನಿರ್ಮಾಣ ಮಾಡ್ತಾ ಇದ್ರು. ಹೀಗಾಗಿ ಪವರ್ ಟಿವಿ ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟರು. ಅನಧಿಕೃತ ಮನೆಗಳ ನಿರ್ಮಾಣ ಮಾಡ್ತಿದ್ದವರಿಗೆ ಪಿಡಿಒ ನೋಟಿಸ್ ಕೊಟ್ಟಿದ್ದಾರೆ. 5 ದಿನಗಳ ಒಳಗಾಗಿ ನೋಟಿಸ್ಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ನೋಟಿಸ್ಗೆ ಉತ್ತರ ಕೊಡದೇ ಇದ್ರೆ ಬುಲ್ಡೋಸರ್ನಿಂದ ಮನೆಗಳನ್ನ ತೆರವು ಮಾಡಲಾಗುತ್ತೆ ಅಂತ ಹೇಳಿ. ಯಾದಗಿರಿ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮಹೇಶ್. ಸದ್ಯ ದೇವಸ್ಥಾನದ ಜಾಗದಲ್ಲಿ ಬಂಗ್ಲೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ರು. ಪವರ್ ಟಿವಿಯ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಸದ್ಯ ಮುಂದಿನ ಕ್ರಮ ಏನಂತ ತೆಗೆದುಕೊಳ್ಬೇಕು ಅನ್ಕೊಂಡಿದ್ದಾರೆ? ಸಿಂಧೂರ ಐತಿಹಾಸಿಕ ದೇವಸ್ಥಾನದ ಜಾಗ ಕಬಳಿಸಿದ ಭೂಗಳ್ಳರಿಗೆ ಈಗಾಗಲೇ ಶಾಕ್ ಕೂಡ ತಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ದೇವಸ್ಥಾನದ ಜಾಗದಲ್ಲಿ ಏನಂದ್ರೆ ಬೃಹತ್ ಬಂಗಲೆಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಹೀಗಾಗಿ ಏನಂದ್ರೆ ಆ ಒಂದು ಮೈಲಾಪುರ ಮಲ್ಲಯ್ಯನ ದೇವಸ್ಥಾನದಲ್ಲಿ ಸುಮಾರು 40 ಎಕರೆ ಜಾಗದಷ್ಟು ಏನಂದ್ರೆ ಭೂಗಳ್ಳರು ಅಲ್ಲಿ ತಮ್ಮ ಒಂದು ಮನೆಗಳನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ರು. ಹೀಗಾಗಿ ಏನಂದ್ರೆ ಮೈಲಾಪುರ ಮಲ್ಲಯ್ಯನ ಜಾಗಕ್ಕೆ ಕನ್ನ ಹಾಕಿದ್ರ ಭಾಗವಾಗಿ ನಾವು ಕೂಲಂಕುಷವಾಗಿ ಅಲ್ಲಿರ್ತಕ್ಕಂಥ ಒಂದು ದಾಖಲಾತಿಗಳನ್ನು ತೆಗೆದುಕೊಂಡು ಸುದ್ದಿ ಮಾಡಿದ್ವಿ. ಸುದ್ದಿ ಆದ ಬಳಿಕ ಏನಂದ್ರೆ ಸಿಇಒ ಅವರು ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅಲ್ಲಿರ್ತಕ್ಕಂಥ ಜಾಗ ಯಾರ್ಯಾರು ಒತ್ತುವರಿ ಮಾಡಿದರೆ ಮತ್ತೆ ಮನೆಗಳನ್ನು ಕೂಡ ನಿರ್ಮಾಣ ಮಾಡ್ತಿದ್ರೆ ಅವ್ರಿಗೆ ಕೂಡಲೇ ಏನಂದ್ರೆ ನೋಟಿಸ್ ಜಾರಿ ಮಾಡಿ ಅವರು 5 ದಿನಗಳ ಒಳಗಾಗಿ ಏನಂದ್ರೆ ನೋಟಿಸ್ಗೆ ಉತ್ತರ ಕೊಡ್ಬೇಕು. ಇಲ್ಲವಾದ್ರೆ ಅವ್ರಿಗೆ ಅವರ ಮನೆಗಳನ್ನು ಕೂಡ ತೆರವು ಮಾಡಿ ಎಂದು ಕೂಡ ಒಂದು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಮೈಲಾಪುರ ಮಲ್ಲಯ್ಯನ ದೇವಸ್ಥಾನದಲ್ಲಿ ಅರ್ಚಕರಾಗಿರ್ತಾರೆ ಮತ್ತೆ ಗುಡಿ ಪೂಜಾರಿಗಳು ಆಗಿರ್ತಾರೆ. ಅವರು ಕೂಡ ಒಂದು ಮನೆಗಳನ್ನು ಕೂಡ ಕಟ್ತಾ ಇದ್ದಾರೆ. ಹೀಗಾಗಿ ಏನಂದ್ರೆ ಅಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಬರುವಂತ ಲಕ್ಷಾಂತರ ಭಕ್ತರಿಗೆ ಏನಂದ್ರೆ ಜಾತ್ರಾ ಸಮಯದಲ್ಲಿ ಬಹಳ ತೊಂದರೆಗಳು ಕೂಡ ಆಗ್ತಾ ಇತ್ತು. ಹೀಗಾಗಿ ಏನಂದ್ರೆ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಗ್ರಾಮಸ್ಥರು ಪವರ್ ಟಿವಿಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಈ ಒಂದು ಸುದ್ದಿ ಆಧಾರದ ಮೇಲೆ ನಾವು ಸುದ್ದಿ ಮಾಡ್ತೀವಿ. ಸುದ್ದಿ ಮಾಡಿದ ಬಳಿಕ ಈಗಾಗಲೇ ತಾಲೂಕು ಅಧಿಕಾರಿಗಳು ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಈ ಒಂದು ಮನೆಗಳನ್ನು ಕೂಡಲೇ ತೆರವು ಮಾಡಬೇಕು. ಇಲ್ಲವಾದಲ್ಲಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಹೇಳಿ ಮತ್ತೆ ಬೇರೊಂದು ಕಡೆಯಲ್ಲಿ ಕೂಡ ಅವರು ಪರವಾನಗಿ ತೆಗೆದುಕೊಂಡು ಮನೆ ಕಟ್ಟಲಿ. ಇಲ್ಲವಾದಲ್ಲಿ ಅವ್ರನ್ನ ಕೂಲಂಕುಷವಾಗಿ ಒಂದು ಕಾನೂನು ಕುಣಿಕೆಗೆ ಸಿಲುಕಿಸುವಂತ ಒಂದು ಎಚ್ಚರಿಕೆ ಗಂಟೆಯನ್ನು ಕೂಡ ಈಗ ನೀಡಿರ್ತಕ್ಕಂಥದ್ದು ಸಿಂಧೂರ. ಆಲ್ ರೈಟ್ ಮಹೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.